ನಿಮಗೆ ಬೇಕಾದದ್ದು ನಿಮಗೆ ಸಿಗ್ತಿಲ್ಲ ಅಂತ ಅನಿಸ್ತಾ ಇದೆಯಾ? ಒಂದು ಸತ್ಯ ಹೇಳ್ತೀನಿ, ನೀವು ಬೆನ್ನು ಹತ್ತಿರೋದು ನಿಮ್ಮದಾಗಿರೋದಿಲ್ಲ. ನಿಮ್ಮದಾದದ್ದು ನಿಮ್ಮ ಹತ್ರ ಸ್ವತಃ ಬರುತ್ತದೆ. ಅದು ತನ್ನ ಸಮಯಕ್ಕೆ ಆಟೋಮೆಟಿಕ್ ಆಗಿ ನಿಮ್ಮ ಬಳಿ ಬರುತ್ತೆ. ಅದಕ್ಕಾಗಿ ನೀವು ಎಂದಿಗೂ ಕಷ್ಟಪಡಬೇಕಾಗಿಲ್ಲ. ನಿಮಗಾಗಿ ದೇವರು ಏನೇ ಮಾಡಿದರೂ ಅದು ತುಂಬ ಒಳ್ಳೆಯದು ಮತ್ತು ಅದ್ಭುತವಾಗಿರುತ್ತೆ. ನಾನು ಎಷ್ಟೋ ಬಾರಿ ಹೀಗೆ ಕೇಳಿದ್ದೂ ಉಂಟು. ನನಗೆ ಇದೇ ಮೊಬೈಲ್ ಬೇಕು, ಬೇರೇನೂ ಬೇಡ. ನನಗೆ ಇದೇ ಹುಡುಗಿ ಬೇಕೇ ಬೇಕು, ಅದಕ್ಕೆ ನಾನು ಏನು ಬೇಕಾದರೂ ಮಾಡಲು ಸಿದ್ಧ. ನನಗೆ ಇದೇ ಕಾರ್ ಬೇಕು, ಬೇರಾವುದು ಬೇಡ, ಬೇರಾವುದು ನಾನು ಇಷ್ಟಪಡಲ್ಲ. ನನ್ನ ಪತ್ನಿ ಚೆನ್ನಾಗಿದ್ದಾರೆ, ಆದರೆ ಐ ಡೋಂಟ್ ಲೈಕ್ ಹಿಮ್ ಆರ್ ಹರ್. ನಮಸ್ಕಾರ ಸ್ನೇಹಿತರೆ, ನಾವೆಲ್ಲರೂ ಜೀವನದಲ್ಲಿ ಏನನ್ನಾದರೂ ಒಂದನ್ನು ಪಡಿಬೇಕು ಅಂತ ಅಂದ್ಕೊಂಡಿರ್ತೇವೆ. ಆದರೆ ನಾವದನ್ನು ಪಡೆಯೋಕ್ಕೆ ಹೋದ ಹಾಗೆಲ್ಲ ಅದು ನಮ್ಮಿಂದ ಇನ್ನೂ ದೂರ ಓಡಿ ಹೋಗ್ತಿದೆ ಅಂತ ಅನಿಸುತ್ತೆ. ಕೆಲವೊಮ್ಮೆ ನಾವು ಯಾವುದೋ ಒಂದರ ಹಿಂದೆ ಬಿದ್ದಷ್ಟು ಅದು ನಮ್ಮ ಕೈಗೆ ಸಿಗದೆ ಇನ್ನಷ್ಟು ದೂರ ಹೋಗಿಬಿಡುತ್ತೆ. ಇದು ಬಹುಶಃ ನಮ್ಮಲ್ಲಿ ಹಲವರಿಗೆ ಅನುಭವಕ್ಕೆ ಬಂದಿರುತ್ತೆ. ಆದರೆ ಇಲ್ಲೇನೆ ತುಂಬ ಆಳವಾದ ಸತ್ಯ ಇದೆ. ನಿಮ್ಮ ಜೀವನದಲ್ಲಿ ಏನು ನಿಮಗಾಗಿ ನಿರ್ಮಾಣ ಆಗಿದೆಯೋ ಅದು ಅತ್ಯಂತ ಸುಂದರವಾಗಿ, ಅತ್ಯುತ್ತಮವಾಗಿ ನಿರ್ಮಾಣ ಆಗಿದೆ. ನಿಮಗಾಗಿ ಬಂದದ್ದು ಕೆಟ್ಟದಾಗಿರೋದೇ ಇಲ್ಲ. ಆದರೆ ನಾವು ಮಾಡೋ ಒಂದು ತಪ್ಪು ಏನು ಗೊತ್ತಾ? ನಮ್ಮ ಗಮನ, ನಮ್ಮ ಶಕ್ತಿ ತಪ್ಪು ಜಾಗದಲ್ಲಿ ಹಾಕ್ತೇವೆ. ಒಂದು ಉದಾಹರಣೆ ತಗೊಳ್ಳಿ. ನಮಗೊಂದು ನಿರ್ದಿಷ್ಟ ಮೊಬೈಲ್ ಫೋನ್ ಬೇಕೇ ಬೇಕು ಅಂತ ನಾವು ಹಠ ಹಿಡಿದು ಕೂತಿರ್ತೀವಿ. ದಿನವಿಡೀ ಅದರದ್ದೇ ಯೋಚನೆ, ನನಗೆ ಅದೇ ಬೇಕು, ಬೇರೇನೂ ಬೇಡ ಅಂತ ಅಂದ್ಕೊಳ್ತೀವಿ. ಆದರೆ ಈ ಯೂನಿವರ್ಸ್ ಅಥವಾ ಜೀವನ ನಮಗಾಗಿ ಅದಕ್ಕಿಂತ 3 ಪಟ್ಟು ಬೆಸ್ಟ್ ಕೊಡೋಕ್ಕೆ ರೆಡಿ ಇರಬಹುದು. ನಾವು ಚಿಕ್ಕದಾಗಿ ಯೋಚಿಸ್ತೀವಿ, ಆದರೆ ಲೈಫ್ ನಮಗೆ ದೊಡ್ಡದಾಗಿ ಕೊಡೋಕ್ಕೆ ಕಾಯ್ತಾ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈಗಿನ ಸಿನಿಮಾಗಳನ್ನೇ ನೋಡಿ ಸಾಕು. ಒಬ್ಬ ಹೀರೋಯಿನ್ ಹಿಂದೆ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಾನೆ. ಅವಳನ್ನು ಪಟಾಯಿಸೋಕೆ ಏನೇನೋ ಸರ್ಕಸ್ ಮಾಡ್ತಾನೆ. ಅವಳ ಅಪ್ಪನ ಜೊತೆ ವಾದ ವಿವಾದ ಮಾಡ್ತಾನೆ. ಆದರೆ ಕೊನೆಗೆ ಏನಾಗುತ್ತೆ? ಅವಳು ಸಿಗೋದಿಲ್ಲ. ಇನ್ನೊಬ್ಬ ಹೀರೋ ಇರ್ತಾನೆ, ಅವನು ತನ್ನ ಪಾಡಿಗೆ ತಾನೇ ಇರ್ತಾನೆ. ಹೀರೋಯಿನ್ ಕಡೆ ಗಮನವೇ ಕೊಡಲ್ಲ. ಕೊನೆಗೆ ಅವನೇ ಗೆಲ್ತಾನೆ. ಏಕೆ ಹೀಗಾಗತ್ತೆ? ಕಾರಣ ತುಂಬ ಸಿಂಪಲ್. ಹಿಂಬಾಲಿಸೋನು ಕಳ್ಕೊಳ್ತಾನೆ, ಆಕರ್ಷಿಸೋನು ಪಡ್ಕೊಳ್ತಾನೆ. ಹಾಗಾದರೆ ಇದಕ್ಕೆ ಪರಿಹಾರವೇನು? ಅದೇ ಆಕರ್ಷಣೆ ಶಕ್ತಿ. ಹಿಂಬಾಲಿಸೋದನ್ನು ಬಿಟ್ಟು ಆಕರ್ಷಣೆ ಕಡೆ ನಮ್ಮ ಫೋಕಸ್ ಶಿಫ್ಟ್ ಮಾಡಬೇಕು. ಇದಕ್ಕಿರೋ ಒಂದು ಪ್ರಮುಖ ಅಸ್ತ್ರನೇ ನಮ್ಮ ವೈಬ್ರೇಷನ್ ಅಥವಾ ನಮ್ಮ ಸ್ಪಂದನೆ. ಇದು ಸುಮ್ಮನೆ ಒಂದು ವಾಕ್ಯ ಅಲ್ಲ, ಇದು ನಮ್ಮ ಸಂಪೂರ್ಣ ಮನಸ್ಥಿತಿಯನ್ನು ಬದಲಾಯಿಸೋ ಒಂದು ಶಕ್ತಿ. ಡೋಂಟ್ ಚೇಸ್, ಅಟ್ರ್ಯಾಕ್ಟ್. ನೋಡಿ, ನಾವು ಯಾವುದಕ್ಕೆ ಬೆನ್ನು ಹತ್ತುತ್ತೇವೆಯೋ ಅದು ಎಂದಿಗೂ ನಮ್ಮದಾಗುವುದಿಲ್ಲ. ಆದರೆ ನಮಗಾಗಿ ಯಾವುದು ಮೀಸಲಾಗಿದೆಯೋ ಅದು ತಾನಾಗಿಯೇ ನಮ್ಮ ಬಳಿ ಬರುತ್ತದೆ. ನೀವು ಚಿಂತೆ ಮಾಡ್ತಿದ್ರೆ ಅದು ನಿಮಗೆ ಸಿಗುತ್ತಾ? ಸಿಗಲ್ಲ. ಏಕೆಂದರೆ ಅದು ನಿಮಗಾಗಿ ಇರಲಿಲ್ಲ. ಹಾಗಾದರೆ ಅದು ನಿಮಗೆ ಹೇಗೆ ಸಿಗುತ್ತೆ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸಬಹುದು, ಆದರೆ ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ. ಅದೇನು ಅಂತ ಇವತ್ತು ನೋಡೋಣ. ಮೊದಲು ಹಿಂಬಾಲಿಸುವ ವಿರೋಧಾಭಾಸ ಅಂದರೆ ಏನು ಅಂತ ನೋಡೋಣ. ಆಮೇಲೆ ಆಕರ್ಷಣೆ ಶಕ್ತಿ, ಕೃತಜ್ಞತೆಯ ಬಗ್ಗೆ, ಹಾಗೇನೆ ಆಲ್ರೆಡಿ ನಮ್ಮಲ್ಲಿ ಇರುವುದಕ್ಕೆ ಅದರ ಬೆಲೆನ ಅರ್ಥ ಮಾಡಿಕೊಂಡು ಕೊನೆಗೆ ಇದನ್ನೆಲ್ಲ ನಮ್ಮ ದೈನಂದಿನ ಅಭ್ಯಾಸ ಮಾಡಿಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾವು ಮಾಡೋ ಒಂದು ದೊಡ್ಡ ತಪ್ಪು ಅಂದರೆ ನಮ್ಮೆಲ್ಲ ಶಕ್ತಿ ಮತ್ತು ಗಮನವನ್ನು ತಪ್ಪು ಕಡೆ ಹಾಕ್ತೀವಿ. ಯಾಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅಂದ್ಕೊಂಡಿದ್ದು ಸಿಗಲ್ಲ ಅನ್ನೋದಕ್ಕೆ ಕಾರಣ ಇಲ್ಲೇ ಇದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ನಿಮ್ಮ ವೈಬ್ರೇಷನ್ ಮೇಲೆ ಅವಲಂಬಿತವಾಗಿದೆ. ಏನೇ ಆಗಲಿ ನನಗೆ ಇದು ಬೇಕೇ ಬೇಕು ಅಂದಾಗ ನಿಮ್ಮ ಮನಸ್ಸಿನಲ್ಲಿ ಭಯ ಬರುತ್ತೆ. ಸಿಗಲಿಲ್ಲ ಅಂದರೆ ಇವೆಲ್ಲ ನೆಗೆಟಿವ್ ವೈಬ್ರೇಷನ್ಸ್. ಇಲ್ಲಿಂದಲೇ ನೋಡಿ, ಸಮಸ್ಯೆಯಿಂದ ಪರಿಹಾರದ ಕಡೆಗೆ ನಮ್ಮ ಪಯಣ ಶುರುವಾಗೋದು. ಹಾಗಿದ್ರೆ ಏನಿದು ವೈಬ್ರೇಷನ್? ಇದು ಬೇರೇನೂ ಅಲ್ಲ, ನಮ್ಮ ಯೋಚನೆಗಳು ಮತ್ತು ಭಾವನೆಗಳಿಂದ ಹೊರಬರುವ ಒಂದು ಎನರ್ಜಿ.
ಅಯ್ಯೋ ಇದು ನನಗೆ ಬೇಕೇ ಬೇಕು ಅಂತ ನಾವು ಹಠ ಹಿಡಿದಾಗ ಅದರ ಹಿಂದೆ ಒಂದು ವೇಳೆ ಇದು ಸಿಗದೇ ಇದ್ದರೆ ಏನು ಗತಿ ಅನ್ನೋ ಭಯ ಹುಟ್ಕೊಳ್ಳುತ್ತೆ. ಈ ಭಯ, ಆತಂಕ, ಅನುಮಾನ ಇದೆಲ್ಲ ನೆಗೆಟಿವ್ ವೈಬ್ರೇಷನ್ನ ರಚನೆ ಮಾಡುತ್ತೆ. ಬನ್ನಿ ಈಗ ಒಂದು ನೈಜ ಘಟನೆ ಹೇಳ್ತೀನಿ. ಒಬ್ಬ ವ್ಯಕ್ತಿಯ ಪಕ್ಕದ ಮನೆಯವರು ಒಂದು ಹೊಸ ಕಾರ್ ತಂದರು. ಸಾಮಾನ್ಯವಾಗಿ ಇಂಥ ಟೈಮ್ನಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಒಪ್ಪಿಕೊಳ್ಳಲಿ ಬಿಡಲಿ ಒಂದು ಸಣ್ಣ ಅಸೂಯೆ ಬಂದೇ ಬರುತ್ತೆ. ಆದರೆ ಆ ವ್ಯಕ್ತಿ ಅಸೂಯೆ ಪಡೋ ಬದಲು ಅವರ ಖುಷಿಲಿ ತಾನೂ ಮನಸ್ಫೂರ್ತಿಯಾಗಿ ಖುಷಿಪಟ್ಟರು. ಇದೇ ನೋಡಿ, ಇದು ಕೊರತೆಯ ಮನಸ್ಥಿತಿಯಿಂದ ಸಮೃದ್ಧಿಯ ಮನಸ್ಥಿತಿಗೆ ನಾವು ಬದಲಾಗೋ ರೀತಿ. ಆ ಕ್ಷಣದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಗಟ್ಟಿಯಾದ ನಂಬಿಕೆ ಬಂತು, ನನಗೂ ಇದು ಸಿಗುತ್ತೆ, ಅಷ್ಟೇ ಅಲ್ಲ ಇದಕ್ಕಿಂತ ಇನ್ನೂ ಬೆಸ್ಟ್ ಸಿಗುತ್ತೆ. ಈ ಒಂದು ಪಾಸಿಟಿವ್ ನಿರೀಕ್ಷೆ ಇದೆಯಲ್ಲ, ಇದು ನಮ್ಮ ವೈಬ್ರೇಷನ್ ಲೆವೆಲನ್ನು ಸಡನ್ನಾಗಿ ಹೆಚ್ಚು ಮಾಡುತ್ತೆ. ಹೀಗೆ ಯೋಚನೆ ಮಾಡಿದ್ದಕ್ಕೆ ಅವರ ವೈಬ್ರೇಷನ್ ಹೆಚ್ಚಾಯಿತು. ಆಮೇಲೆ ನಡೆದದ್ದು ಪಕ್ಕಾ ಮ್ಯಾಜಿಕ್. ನಿಜವಾಗಿಯೂ ಅವರು ಅದಕ್ಕಿಂತಲೂ ಒಂದು ಉತ್ತಮವಾದದ್ದನ್ನೇ ಪಡೆದರು. ನೋಡಿದ್ರ, ಆಕರ್ಷಣೆಯ ನಿಯಮ ಅಂದರೆ ಇದೆ, ಅದು ಹೀಗೆ ಕೆಲಸ ಮಾಡೋದು. ಓಕೆ, ಈ ಹೈ ವೈಬ್ರೇಷನ್ನ ಸದಾ ಮೇಂಟೈನ್ ಮಾಡೋದು ಹೇಗೆ? ಅದಕ್ಕೆ ನಮ್ಮ ಹತ್ರ ಇರೋದು ಅತ್ಯಂತ ಪವರ್ಫುಲ್ ಟೂಲ್ ಅಂದರೆ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್. ನಮಗೆ ಏನಾದರೂ ಸಿಕ್ಕಿದಾಗ ನಾವು ಅದಕ್ಕೆ ಥ್ಯಾಂಕ್ಸ್ ಹೇಳದೇ ಇದ್ದರೆ ಯೂನಿವರ್ಸ್ ಜೊತೆಗಿನ ನಮ್ಮ ಕನೆಕ್ಷನ್ನ ನಾವೇ ಕಟ್ ಮಾಡಿಕೊಂಡ ಹಾಗೆ. ಉದಾಹರಣೆಗೆ, ಒಂದು ಕಾರ್ ಸಿಕ್ತು ಅಂದ್ಕೊಳ್ಳಿ, ಅದಕ್ಕೆ ಧನ್ಯವಾದ ಹೇಳೋ ಬದಲು ಛೇ ನನಗೆ ಇಷ್ಟವಾದ ಕಲರ್ ಇಲ್ವಲ್ಲ ಅಂತ ದೂರು ಹೇಳಿದರೆ ಆ ಪಾಸಿಟಿವ್ ಕನೆಕ್ಷನ್ ಅಲ್ಲೇ ಕಟ್ಟಾಗಿ ಹೋಗುತ್ತೆ. ಹಾಗಾದರೆ ನಮ್ಮ ಹತ್ರ ಏನಿದೆಯೋ ಅದರ ಬೆಲೆಯನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ತುಂಬ ಸಿಂಪಲ್. ನಮ್ಮ ಗಮನವನ್ನು ನಮ್ಮ ವರ್ತಮಾನದ ಅಂದರೆ ಪ್ರೆಸೆಂಟ್ ಆಶೀರ್ವಾದಗಳ ಮೇಲೆ ಕೇಂದ್ರೀಕರಿಸಬೇಕು ಅಷ್ಟೇ. ಈ ಮಾತನ್ನು ತುಂಬ ಗಮನವಿಟ್ಟು ಕೇಳಿ. ನಮಗೆ ಸಿಕ್ಕಿದ್ದು ಬಂಗಾರ, ನಾವು ಕಳೆದುಕೊಂಡಿದ್ದು ಮಣ್ಣು. ಆದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ? ಕೈಯಲ್ಲಿರೋ ಬಂಗಾರನ ಮರೆತು ಕಳೆದು ಹೋದ ಮಣ್ಣಿಗಾಗಿ ಕೊರಗ್ತಾ ಕೂಡ್ತೇವೆ. ನಮ್ಮ ಗಮನವೇ ತಪ್ಪಾದ ಕಡೆ ಇರುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಹೋಟೆಲ್ ಮುಂದೆ ಒಂದು ನಾಯಿ ನಿಂತಿದೆ. ಯಾರಾದರೂ ಏನಾದರೂ ಬಿಸ್ಕಿಟ್ ಹಾಕ್ತಾರಾ ಅಂತ ಹಸಿದು ಕಾಯ್ತಾ ಇರುತ್ತೆ. ಅದಕ್ಕೆ ಆಯ್ಕೆಯ ಸ್ವಾತಂತ್ರ್ಯ ಇಲ್ಲ. ಆದರೆ ನಮಗೆ ಬೇಕಾದದ್ದನ್ನು ತಿನ್ನೋಕೆ, ಬೇಕಾದ ಹಾಗೆ ಬದುಕೋಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಇದಕ್ಕಾಗಿ ನಾವು ಯಾವತ್ತಾದರೂ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳಿದ್ವಾ? ನಮ್ಮ ಅತಿ ದೊಡ್ಡ ಸಮಸ್ಯೆನೇ ಇದು. ನಮ್ಮ ಹತ್ರ ಇರೋದಕ್ಕೆ ಬೆಲೆನೇ ಕೊಡಲ್ಲ, ಬದಲಾಗಿ ಇಲ್ಲದಿರೋದನ್ನು ಹಿಡ್ಕೊಂಡು ಕೂರ್ತೇವೆ. ಹೀಗೆ ಮಾಡೋದರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಏನು ಹೇಳ್ತೀವಿ ಅಂದರೆ, ನನ್ನ ಜೀವನದಲ್ಲಿ ದುಃಖ, ಕೊರತೆಯೇ ತುಂಬಿದೆ ಅಂತ. ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ ಬರೀತಾ ಇರ್ತಾನೆ. ಅದರಲ್ಲಿ ಆಯ್ಕೆಯಾಗದಿದ್ದರೆ ಮುಂದೆ ಹೋಗೋ ಬದಲು ಅದರ ಬಗ್ಗೆ ಚಿಂತಿಸಿ ಅಲ್ಲೇ ಕುಳಿತು, ಈಗ ನಾನು ಎಕ್ಸಾಮ್ ಬರೆಯಲ್ಲ, ಬೇರೆ ಏನೂ ಮಾಡಲ್ಲ. ಒಂದು ವೇಳೆ ಬೇರೆ ಏನಾದರೂ ನಿಮಗೆ ಉತ್ತಮವಾದದ್ದು ಬರುವ ಸಾಧ್ಯತೆ ಇದ್ದರೆ ಏನು ಮಾಡ್ತೀರಿ? ಈ ವರ್ಷ ನನಗೆ ಕೆಲಸ ಬೇಕೇ ಬೇಕು ಅಂತ ಹಲವರು ಹೇಳ್ತಾರೆ. ಅದು ಏನೇ ಇರಲಿ, ನಿಮಗೆ ಅಂಥ ಭಾವನೆಗಳು ಬಂದಾಗ ನಿಮ್ಮ ಭಾವನೆಗಳು ನೆಗೆಟಿವ್ ಆಗಿರುತ್ತೆ. ಒಬ್ಬಳು ಅಥವಾ ಒಬ್ಬನು ಹೇಳ್ತಾನೆ, ನನ್ನ ಪತಿಯ ಪತ್ನಿ ತುಂಬ ಚೆನ್ನಾಗಿದ್ದಾರೆ, ಆದರೆ ಐ ಡೋಂಟ್ ಲೈಕ್ ದೆಮ್. ನಿಮ್ಮ ಹತ್ರ ಇರೋದಕ್ಕೆ ನೀವು ಬೆಲೆ ಕೊಡ್ದಿದ್ರೆ ಹೇಗೆ? ಓಕೆ, ಇಷ್ಟೆಲ್ಲ ತಿಳ್ಕೊಂಡ್ವಿ. ಇದನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಅದಕ್ಕಾಗಿ ಇಲ್ಲಿದೆ ನೋಡಿ ಒಂದು ಸರಳವಾದ ಗೈಡ್. ಇದು ನಮ್ಮ ಮುಂದಿನ ದಾರಿಯನ್ನು ಕ್ಲಿಯರ್ ಮಾಡುತ್ತೆ. ಜೀವನದ ನಿಯಮಗಳು ಅಂದುಕೊಂಡಷ್ಟು ಕಷ್ಟ ಏನೂ ಅಲ್ಲ, ತುಂಬ ಸರಳ. ಮೊದಲನೆಯದು, ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ಎರಡನೇದು, ರಿಸಲ್ಟ್ ಬಗ್ಗೆ ಚಿಂತೆ ಮಾಡಬೇಡಿ. ಮೂರನೇದು, ಹಿಂಬಾಲಿಸಬೇಡಿ, ಆಕರ್ಷಿಸಿ. ಕೊನೆಯದಾಗಿ ನಾಲ್ಕನೆಯದು, ಯಾವಾಗಲೂ ಕೃತಜ್ಞತರಾಗಿರಿ. ಬಿ ಫುಲ್ ಆಫ್ ಗ್ರ್ಯಾಟಿಟ್ಯೂಡ್. ಈ 4 ಸೂತ್ರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು.
ಪ್ರತಿದಿನ ಈ ಒಂದು ಸಣ್ಣ ಕೆಲಸ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸಲ್ಲೇ ಆಗಲಿ ಅಥವಾ ಜೋರಾಗೇ ಆಗಲಿ, ನನಗೆ ಸಿಕ್ಕಿದ್ದಕ್ಕೆ ಧನ್ಯವಾದ ದೇವರೇ ಅಂತ ಮನಸ್ಪೂರ್ವಕವಾಗಿ ಹೇಳ್ಕೊಳ್ಳಿ. ಈ ಸಣ್ಣ ಒಂದು ವಾಕ್ಯ ವಿಶ್ವದ ಪಾಸಿಟಿವ್ ಎನರ್ಜಿಯೊಂದಿಗೆ ಕನೆಕ್ಟ್ ಮಾಡುತ್ತೆ, ನಿಮ್ಮ ವೈಬ್ರೇಷನ್ನ ಹೈ ಲೆವೆಲ್ನಲ್ಲಿ ಇಡುತ್ತೆ. ನಿಮಗೆ ಉತ್ತಮವಾದದ್ದು ಇನ್ನಷ್ಟು ಬೇಗ ಬರುತ್ತೆ. ಕೊನೆಯದಾಗಿ ಒಂದೇ ಮಾತು, ನಾವು ಬಯಸಿದ್ದನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿದ ತಕ್ಷಣ ನಮಗಾಗಿ ಯಾವುದು ಮೀಸಲಿದೆಯೋ ಅದನ್ನು ನಾವು ಸ್ವೀಕರಿಸಲು ಶುರು ಮಾಡ್ತೇವೆ. ನೆನಪಿಡಿ, ಜೀವನ ನಮಗೆ ಯಾವಾಗಲೂ ಬೆಸ್ಟನ್ನೇ ಕೊಡಲು ಸಿದ್ಧವಾಗಿದೆ. ನಾವು ಅದನ್ನು ಸ್ವೀಕರಿಸಲು ಸಿದ್ಧರಾಗಬೇಕು ಅಷ್ಟೇ. ನೀವು ಹಿಂಬಾಲಿಸುವುದನ್ನು ಬಿಡಿ, ನಿಮ್ಮ ಹತ್ರ ಬರುವುದನ್ನು ಸ್ವೀಕರಿಸಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತೆ ನೀವು ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದೇ ಆಗಲಿ.